ನಿನ್ನ ಅತ್ತೆ ಇನ್ನೂ ಡೀಟೇಲಾಗಿ ಕಾಣಿಸ್ಕೊಂಡಿದ್ದಾಳೆ. ಆ್ಯಕ್ಚುಲಿ ನಾನು ಹಿಂದೆ ವೀಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ಹೊರಟೋದೆ. ಪರವಾಗಿಲ್ಲ, ನಿನ್ನ ಅತ್ತಿಗೇನು ಚೆನ್ನಾಗೇ ಇದ್ದಾಳೆ. ಅವಳು ವೀಡಿಯೋ ಮಾಡಿದ್ದು ಕೂಡ ಒಳ್ಳೆಯದಾಯಿತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಏನಿದೆಲ್ಲ? ಇರು ಇರು ಇರು, ಇವೆಲ್ಲ ನಾನು ಬೇಕು ಬೇಕು ಅಂತಲೇ ಮಾಡಿರೋದು. ಆ ಹೀರೋಯಿನ್ ನಮ್ರತ ಮರ್ಯಾದೆ ಹಾಳಾಗತ್ತೆ ಅಂತ ಅಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದು ನೀನು, ಇನ್ನು ನಿನ್ನ ಅತ್ತಿಗೆ ಮರ್ಯಾದೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ವಾ? ನಾಳಿದ್ದು ಮೈಸೂರು ನಂದು ಮದುವೆ. ಹೀರೋಯಿನ್ ನಮ್ರತ ಬರ್ದೇ ಹೋದರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೋಯಿನ್ಗೂ ಏನೂ ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ಆದ್ಯಾ, ಅಮ್ಮನ್ ನೋಡಿದ್ಯಾ? ಅವಳಿಲ್ಲ ಯಾವುದೋ ಕೆಲಸದಲ್ಲಿ ಹೆಲ್ಪ್ ಆಗಿರ್ಬೇಕು. ನೀವು ಹೊರಟಿರಿ, ಕಾರ್ ರೆಡಿ ಮಾಡಿಸಿದ್ದೀನಿ. ನಾನು ಆಮೇಲೆ ಅವಳನ್ನ ಡ್ರಾಪ್ ಮಾಡ್ತೀನಿ. ಅಯ್ಯೋ, ಕಾರೆಲ್ಲ ಬೇಡಪ್ಪ. ನೀನು ನಮ್ಮನ್ನು ಈ ಪಾರ್ಟಿಗೆ ಕರೆದಿದ್ದೆ ತುಂಬ ದೊಡ್ಡ ಖುಷಿ ವಿಚಾರ. ನಾವು ಆಟೋ ಮಾಡ್ಕೊಂಡು ಹೋಗ್ತೀವಿ, ನಿನಗೆ ಯಾಕೆ ಸುಮ್ಮನೆ ತೊಂದರೆ? ಇದರಲ್ಲಿ ಯಾವ ತೊಂದರೆ ಅಂಕಲ್? ನಾನು ಆಲ್ರೆಡಿ ಕಿರಣ್ಗೆ ಹೇಳಿದ್ದೆ, ಇಷ್ಟೊತ್ತಲಾಗಲೇ ಕಾರ್ನ ಗೇಟ್ ಹತ್ರ ತೊಗೊಂಬಂದಿರ್ತಾರೆ. ನೀವು ಹೊರಡ್ಬೋದು. ಬಾವಾ, ನಾನು ಇಂಥ ಪಾರ್ಟಿನ ಸಿನಿಮಾದಲ್ಲಿ ಅಷ್ಟೇ ನೋಡಿದ್ದೆ. ಸಖತ್ತಾಗಿತ್ತು ಬಾವಾ. ನಾನು ಟಿವಿ ಸಿನಿಮಾದಲ್ಲೂ ನೋಡಿರ್ಲಿಲ್ಲ ಬಾವಾ. ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಬಾವಾ. ವೇದಾಂತ್, ನಾವೇನು ಬರ್ತೀವಪ್ಪ. ಸಾರ್ಥಕ್, ಬಾರ ಹೋಗೋಣ. ಅಮ್ಮ ನೀವು ಹೊರಡಿ, ನಾನು ಬರ್ತೀನಿ. ಸರಿ ಕಣ, ಬಾಕ. ವೇದಾಂತ್, ನಾನು ಅಮ್ಮನ ಕರ್ಕೊಂಡು ಹೋಗ್ತಿದ್ದೀನಿ, ಬೇಗ ಬಂದ್ಬಿಡಿ. ಸರಿ ಅಮ್ಮ. ವಿಕ್ಕಿನ ನಾನು ಮನೆ ಕರ್ಕೊಂಡು ಹೋಗ್ತೀನಿ. ಆರತಿ ಕಡೆಯಿಂದ ಆರ್ಡರ್ ಆಗಿದೆ. ಆರ್ಡರ್? ಇನ್ನು ಮುಂದೆ ಅವರೇ ಹೋಮ್ ಮಿನಿಸ್ಟರ್ ಅಲ್ಲ, ಅದಕ್ಕೆ ಹೇಳಿದೆ. ಒಂಥರ ಒಳ್ಳೇದೆ. ಅಟ್ಲೀಸ್ಟ್ ಈಗಾದರೂ ವಿಕ್ರಾಂತ್ ಕಂಟ್ರೋಲಿಗೆ ಬರ್ತಾರೆ. ಸರಿ, ನೀವೇ ಕರ್ಕೊಂಡು ಹೋಗಿ. ಅಣ್ಣ, ನಿನ್ನ ಕಣ್ಣು ಯಾರು ಹುಡುಕ್ತು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬರ್ತಾಳಿರಣ್ಣ. ಚೇಚೆ, ವಾಟ್ ನಾನ್ ಸೆನ್ಸ್. ಹಾಗೇನೂ ಇಲ್ಲ. ಆ್ಯಕ್ಚುಲಿ ನಾನು ಹಿಂದೆ ವೀಡಿಯೋ ಮಾಡಿ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜಸ್ಟ್ ನೀವು ಒಳಗಡೆ ಹೊರಟೋದೆ. ನಾಳಿದ್ದು ಮೈಸೂರು ನಂದು ಮದುವೆ. ಹೀರೋಯಿನ್ ನಮ್ರತ ಬರ್ದೇ ಹೋದರೆ ನೋ ಪ್ರಾಬ್ಲಮ್. ನೀನು ಕೂಡ ಯಾವ ಹೀರೋಯಿನ್ಗೂ ಏನೂ ಕಮ್ಮಿ ಇಲ್ಲ. ಗಾಡಿ ಕಳಿಸ್ತೀನಿ, ಬಂದ್ಬಿಡು. ಅದಕ್ಕೆ ಬಗ್ಗೆ ಈ ಥರ ವಿಡಿಯೋ ಎಲ್ಲ ಹೊರಗೆ ಬಂದರೆ ಅವ್ರ ತಲೆ ಎತ್ಕೊಂಡು ತಿರ್ಗಕ್ಕಾಗುತ್ತಾ? ಅಣ್ಣ ಆಗಲಿ ಅದಕ್ಕೆ ಆಗಲಿ ಇದನ್ನ ಹೇಗೆ ಎದುರಿಸ್ತಾರೆ? ಅವರಿಬ್ಬರೇ ಅಲ್ಲ, ಅದಕ್ಕೆ ಕಡೆಯವ್ರಿಗೂ ಅಣ್ಣನ ಕಡೆಯವ್ರಿಗೂ ಇಬ್ರಿಗೂ ಹಿಂಸೆ ಇದು.
ಹರಿಯದೆ ಪ್ರಶ್ನೆ. ಮನೆಯಿಂದ ಹೊರಗೆ ಬಂದ್ರೆ ಸಾಕು ಮುಜುಗರ. ಈಗಿನ ಸೋಷಿಯಲ್ ಮೀಡಿಯಾ ಟೈಮಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಜಗತ್ ಜಾಹೀರಾಗೋಗುತ್ತೆ. ದೇವ್ರೆ, ಹಾಗೇನಾದ್ರೂ ಆಗೋಗ್ಬಿಟ್ರೆ ಆ ವಿಡಿಯೋ ಮುಂದಿಡ್ಕೊಂಡು ನನ್ನನ್ನೇ ಅಲ್ಲಿಗೆ ಬರೋದಕ್ಕೆ ಹೇಳ್ತಾರಲ್ಲ, ನಾನೇನಾದ್ರೂ ಹೋದ್ರೆ ಆ ವಿಡಿಯೋನ ಡಿಲೀಟ್ ಮಾಡ್ತಾರ. ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಗೆ ನಂಬೋದು? ಇದನ್ನ ಇಟ್ಕೊಂಡು ಆಟ ಆಡ್ಸೋಕೆ ಶುರು ಮಾಡಿಬಿಟ್ರೆ ಇವ್ರೆಂತ ನೀಚರು ಅಂತ ಗೊತ್ತಿದ್ರು ನಾನು ಅಲ್ಲಿಗೆ ಹೋಗೋದು ಸರಿ ಇರುತ್ತಾ? ಭಜ್ರಂಗಿ, ಈಗ ಏನು ಮಾಡಲಿ ನಾನು? ನನಗೀಗ ನೀನೇ ದಿಕ್ಕು, ನೀನೇ ದಾರಿ ತೋರಿಸ್ಬೇಕು. ಅಮೂಲ್ಯ, ನಿಂತ್ಕೋ. ಅಮೂಲ್ಯ, ನಿನ್ನೆ ಕರೆಸಿರೋದು. ನಾನು ಕೂಗ್ತಿರೋದು ಕೇಳಿಸ್ತಿಲ್ವಾ ಅಥವಾ ಕೇಳಿಸು ಹೀಗೆ ಹೋಗ್ತಿದ್ಯಾ? ಯಾಕೆ ಈಗ ಒಬ್ಳೆ ನಡ್ಕೊಂಡು ಹೋಗ್ತಿದ್ಯಾ? ನಿನ್ನೆ ಕೇಳ್ತಿರೋದು. ಪಾಟೀಲ್ ಚೆನ್ನಾಗಿದ್ದೆ, ಈಗ ಸ್ಪೀಕರ್ ಔಟ್ ಆಯ್ತಾ? ಅಲ್ಲ, ಅದು ಇಷ್ಟೊತ್ತಲ್ಲಿ ಒಬ್ಳೆ ನಡ್ಕೊಂಡು ಹೋಗ್ಬೇಡ. ನೀನು ಅದು ಎಲ್ಲಿಗೆ ಹೋಗ್ಬೇಕು ನಾನೇ ಡ್ರಾಪ್ ಮಾಡ್ತೀನಿ. ಬಾ. ಅಂಜು, ಗೇಟ್ ಬೀಗ ತಗೊಂಡ್ ಬಾ, ಒಳಗಡೆಯಿಂದ ಲಾಕ್ ಹಾಕ್ತೀನಿ. ಬೇಗ ಬಾ. ಅಕ್ಕ ತಗೋ. ಅಡ್ಗೆ ಮನೆಯಲ್ಲಿ ಅಮ್ಮಂಗೆ ಹೆಲ್ಪ್ ಮಾಡು, ಸುಮ್ಮನೆ ಕೂತ್ಕೊಬಿಡ್ಬೇಡ ಆಯ್ತಾ? ಆಯ್ತಕ್ಕ, ಹೋಗು. ನೀನಿನ್ನೂ ಹೋಗಿಲ್ವೇನೆ? ನೀವೇನಿಲ್ಲಿ? ಹಂಗೆ ಕಾಂಪೌಂಡ್ ಹರ್ಕೊಂಡ್ ಬಂದೆ. ಭಯ ಪಡಿಸ್ಬಿಟ್ರಲ್ರಿ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಇಲ್ಲಿ ತನಕ ಒಬ್ರೇ ಬಂದ್ರಾ? ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರೋದಕ್ಕೆ ನಾನೇನು ಒಡೆದಾಟಕ್ಕೆ ಹೋಗ್ತಿದ್ದೀನಿ. ಸುಮ್ಮನಿರಿ ನೀವು.